ಒಯ್ದಿನ ಇಲ್ಲಿ ಉಣಿಸ್ಬೇಕು ಕರ್ಕಬ ನಡೀರಿ ಹೋಗೋಣ. ಚಲೋ ಚಲೋ ಸಿದ್ದು ಕೈಲಿ ಹಿಡ್ಕೊ ಗಟ್ಟಿಗೆ ಹಿಡ್ಕೊ ಗಟ್ಟಿ ಕಾಲು ಹಿಡ್ಕೊ ಬೆಂಗಳೂರಲ್ಲೆಲ್ಲ ಡಿಸೈನ್ ಆರತಿಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಥರ ಟಿಪಿಕಲ್ ಹಳ್ಳಿ ಸೈಡಲ್ಲಿ ಮಾತ್ರ ನಾವು ಈ ಥರ ಸಿಂಪಲ್ ಆಗಿ ಆರತಿ ನೋಡೋಕ್ಕೆ ಸಾಧ್ಯ ಇರೋದು. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇಷ್ಟು ಬಿಸಿಲಿಗೆ ಅಟ್ಲೀಸ್ಟ್ ಆರತಿ ಎತ್ಕೊಂಡು ನಿಂತಿರೋರಿಗೆ ಅಂತ ಹೇಳಿ ಈ ಮಜ್ಜಿಗೆ ವ್ಯವಸ್ಥೆ ಮಾಡಿದ್ರು. ನಮ್ಗೆ ನಿಜ ಎಷ್ಟೋ ಇದು ಅನಿಸ್ತು. ತಂದೂರಿ ಚಿಕನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲ ಚಿಕನ್ ಮಾಡೋದಕ್ಕೇನೆ. ಉಗೇ ಮಾದಪ್ಪ ಜೋರಾಗಿ ಇನ್ನು ಉಗೇ ಮಾದಪ್ಪ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮಂಡ್ಯದಲ್ಲಿದ್ದೀವಿ. ಸೊ ನಮ್ಮ ಮಂಡ್ಯ ಊರಬ್ಬ ನಡೀತಾ ಇದೆ. ಸೊ ನಮ್ಮ ಮಂಡ್ಯ ಊರಬ್ಬ ನಾವು ಹೇಗೆ ಮಾಡ್ತೀವಿ, ಹೇಗೆ ಆಚರಿಸ್ತೀವಿ ಅಂತ ನಾನು ನಿಮಗೆ ಇದನ್ನು ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ. ನ್ಯಾಚುರಲ್ ಆಗಿ ಹೆಂಗೆ ವಿಡಿಯೋ ಕವರ್ ಮಾಡಿದ್ದೀನೋ ಅದನ್ನೇ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನಡೀರಿ ಹೋಗೋಣ. ಚಲೋ ಚಲೋ ಸಿದ್ದು ಅಲ್ಲಿ ಚಾಮಿ ಹತ್ರ ಹೋಗೋಣ. ನಡಿ ಸಿದ್ದು ಕೋಳಿ ಹಿಡ್ತಗೊಳ್ಳಿ. ಕೋಳಿ ಹಿಡ್ಕೊಳ್ಳ. ಮನೆನಾ ಇದು? ಕೈಲಿ ಹಿಡ್ಕೊ ಗಟ್ಟಿಗೆ ಹಿಡ್ಕೊ ಗಟ್ಟಿ ಕಾಲು ಹಿಡ್ಕೊ ಹಿಡ್ಕೊ ಈ ಕಡೆ ಇದು ಆ್ಯಕ್ಚುಲಿ ಬನಂತಮ್ಮನ ಹಬ್ಬ ಅಂತ ಹಳ್ಳಿ ಕಡೆ ಮಾಡ್ತಾರೆ. ಸೊ ಅಲ್ಲಿ ಏನು ವೈಟ್ ಕಲರ್ ಬಟ್ಟೆ ಹಾಕೊಂಡು ಬರ್ತಾ ಇದ್ದಾರೆ ಅದೇ ಬನಂತಮ್ಮ ಅಂತ. ಇದನ್ನು ನಾವು ಯಾವಾಗಲೂ ಬೇಸಿಗೆಗಾಲದಲ್ಲೇ ಮಾಡೋದು. ನಿಜ ಎಷ್ಟು ಸುಡ್ತಾ ಇತ್ತು ರೋಡಲ್ಲಿ ಅಂತ ಕೇಳಿದ್ರೆ ಟ್ಯಾಂಕರಲ್ಲಿ ನೀರು ಹಾಕ್ಸಿದ್ರು ರೋಡ್ಗೆ, ನಡ್ಕೊಂಡು ಬರೋಕ್ಕಾಗಲ್ಲ ಹೆಂಗಸರಿಗೆ ಅಂತ. ಇಡೀ ಊರು ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ ಡಿಸೈನ್ ಆರತಿಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಥರ ಟಿಪಿಕಲ್ ಹಳ್ಳಿ ಸೈಡಲ್ಲಿ ಮಾತ್ರ ನಾವು ಈ ಥರ ಸಿಂಪಲ್ ಆಗಿ ಆರತಿ ನೋಡೋಕ್ಕೆ ಸಾಧ್ಯ ಇರೋದು. ಸೊ ಈ ಬನಂತಮ್ಮನ ಹಬ್ಬನ ಆ್ಯಕ್ಚುಲಿ ಕೆರೆ ಎರಿ ಮೇಲೆ ಮಾಡ್ತಾರೆ. ಆವಾಗಿಂದನೂ ಕೆರೆ ಏರಿ ಮೇಲೆ ಮಾಡ್ತಾ ಬಂದಿರೋದು. ಈಗಲೂ ಕೂಡ ಇಲ್ಲ ಕೆರೆ ಇಲ್ಲ ಕಾವಲಿ ಏರಿ ಮೇಲೆ ಮಾಡಬೇಕು. ಈಗಲೂ ಕೂಡ ಅಲ್ಲಿ ಕಾವಲಿ ಹರಿಯುತ್ತೆ, ಚಿಕ್ಕ ಕಾವಲಿ. ಬಟ್ ಆದರೆ ಈಗ ಎಲ್ಲ ಕಡೆ ಕಾವಲಿಗಳನ್ನ ಮುಚ್ಚಿ ಅದ್ರ ಮೇಲೆ ಕಾಂಕ್ರೀಟ್ ನಾಡ್ ಮಾಡಿಬಿಟ್ಟಿದ್ದಾರೆ. ಮಂಡ್ಯದಲ್ಲೂ ಕೂಡ ಇದು ಸಿಟಿನೇ, ಆ್ಯಕ್ಚುಲಿ ನಾವು ಹಳ್ಳಿಯಲ್ಲಿ ಇಲ್ಲ, ಸಿಟಿನೇನೆ ಇದು, ಮಂಡ್ಯ ಸಿಟಿನೇನೆ. ಸೊ ಎಲ್ಲ ಕಡೆ ನಿಮಗೆ ಗೊತ್ತಿರುತ್ತೆ ಕನ್ಸ್ಟ್ರಕ್ಷನ್ನು, ರೋಡು ಅದು ಇದು ಅಂತ ಮಾಡಿ. ಬಟ್ ಆಗಿನ ಕಾಲದಿಂದನೂ ಅಲ್ಲಿ ಕಾವಲಿ ಇದ್ದಿದ್ದರಿಂದ ಅಲ್ಲಿ ಇವಾಗಲೂ ಕೂಡ ಒಂದು ಚಿಕ್ಕ ಕಾವಲಿ ಹರಿಯುತ್ತೆ. ಸೊ ಅದಕ್ಕೆ ಕಾವಲಿ ಏರಿ ಮೇಲೆ ಬನಂತಮ್ಮನ ಇಟ್ಟು ಅಲ್ಲಿ
ಆರತಿಗಳನ್ನ ತೊಗೊಂಬಂದು ಮಾಡ್ತಾರೆ. ಬಿಸಿಲಿಗೆ ಆ್ಯಕ್ಚುಲಿ ಎಲ್ಲರೂ ಮಜ್ಜಿಗೆ ಅದು ಇದು ಕೊಡ್ತಿದ್ರು, ಬಿಕಾಸ್ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಆಲ್ಮೋಸ್ಟ್ 45 ಡಿಗ್ರಿ ಮಂಡ್ಯದಲ್ಲಿ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇಷ್ಟು ಬಿಸಿಲಿಗೆ ಅಟ್ಲೀಸ್ಟ್ ಆರತಿ ಎತ್ಕೊಂಡು ನಿಂತಿರೋರಿಗೆ ಅಂತ ಹೇಳಿ ಈ ಮಜ್ಜಿಗೆ ವ್ಯವಸ್ಥೆ ಮಾಡಿದರು. ನಮ್ಗೆ ನಿಜ ಎಷ್ಟೋ ಇದು ಅನಿಸ್ತು, ಆರಾಮ್ ಅನಿಸ್ತು. ಅದಾದಮೇಲೆ ಇಲ್ಲಿ ಆರತಿ ತಗೊಂಡು ಏನು ಕಾಯಿ ಹೊಡಿಯೋದಕ್ಕೆ ಕಡ್ಡಿ ಕರ್ಪೂರ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಚಿಕ್ಕ ಚಿಕ್ಕ ಹುಡುಗರುಗಳೇ ಮಾಡ್ತಾರೆ ಅದನ್ನು. ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗ ಅಂತೇನಿಲ್ಲ, ಕಾವಲಿ ಏರಿ ಮೇಲೆ ಮಾಡ್ತಾರೆ. ಬನಂತಮ್ಮನ ಆ್ಯಕ್ಚುಲಿ ಹಾಗೆ ಮಾಡೋದು. ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಬನಂತಮ್ಮ ಅಂದರೆ ಏನು ಹೇಗೆ ಅಂತ, ನೋಡ್ತಾ ಹೋಗಿ. ಅಲ್ಲಿ ಏನು ಮಣ್ಣಿನ ಗೊಂಬೆಗಳು ಕಾಣಿಸ್ತಾ ಇದೆಯೋ ನಿಮಗೆ, ಅವ್ರು ಆರತಿ ಮಾಡ್ತಾ ಇದ್ದಾರೋ ಅದನ್ನೇ ಬನಂತಮ್ಮ ಅಂತ ಹೇಳೋದು. ಬನಂತಮ್ಮ ಅಂತ ಅಂದರೆ ಏನು ಅಂತ ಕೇಳಿದ್ರೆ, ಊರಿಗೆ ಯಾವುದೇ ಥರ ಕೆಟ್ಟ ರೋಗಗಳು ಬರಬಾರ್ದು, ಯಾವುದೇ ಥರ ಇನ್ಫೆಕ್ಷನ್ಸ್ಗಳಾಗಬಾರ್ದು ಅಂತ ಆಗಿನ ಕಾಲದಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ಈಗಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿವರೆಗೂ ಇಷ್ಟಿನ ಯಾವತ್ತೂ ನೋಡೇ ಇರಲಿಲ್ಲ. ಈ ಥರ ಏನಿರುವೆ ಗೂಡು ಕಟ್ಟುತ್ತೋ, ಗೂಡು ಕಟ್ಟೋದ್ರಲ್ಲಿ ಹಿಂಗೆ ಮಣ್ಣು ಹೊರಗಡೆ ಯಾರು ತೆಗ್ದಾಕ್ತಾರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ, ಆಯಿತಾ. ಆದರೆ ಇವತ್ತು ಗೊತ್ತಾಗ್ತಾ ಇದೆ. ಇವು ಒಂದೊಂದೇ ಇರುವೆಗಳು ನೋಡಿ, ಹೋಗಿ ಮಣ್ಣನ್ನು ಎತ್ಕೊಂಡು ಬಂದು ಹೊರಗಡೆ ಹಾಕೋದು. ಬಾಯಲ್ಲಿ ಹೆಂಗೆ ಕಚ್ಕೊಂಡು ಬರುತ್ತೆ ಅಂತ. ಆದರೆ ನನಗೆ ಒಂದು ಡೌಟ್ ಏನು ಅಂದರೆ, ಈ ಎತ್ಕೊಂಡು ಬಂದು ಹಾಕೋದು ಇರುವೆಗಳು, ಆದರೆ ಈ ಡ್ರಿಲ್ ಮಾಡ್ತಾರೆ ಕೆಲಸ ಯಾರು ಮಾಡ್ತಾ ಇದ್ದಾರೆ ಒಳಗೆ ಅಂತ. ಒಳಗಡೆ ಹೇಗೆ ಹೋಗಿ ನೋಡೋದು? ಎಷ್ಟೋ ನಾನು ಟಾರ್ಚ್ ಹಾಕಿ ಎಲ್ಲ ಟ್ರೈ ಮಾಡಿದ್ವಿ ನೋಡೋದಕ್ಕೆ ಅಂತ, ಬಟ್ ಆಗಲಿಲ್ಲ. ಯಾಕಂದರೆ ಮಣ್ಣು ಕೆಳಗಡೆ ಗಟ್ಟಿ ಇರೋದ್ರಿಂದ ಈ ಒಳಗಡೆ ಈ ಡ್ರಿಲ್ಲಿಂಗ್ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಅಥವಾ ಈ ಸೈಜ್ಗೆ ಈ ಮಣ್ಣನ್ನು ಕಟ್ಟಿ ಯಾರು ಮಾಡ್ತಾ ಇದ್ದಾರೆ ಅಂತ. ನೋಡಿ ಒಂದೊಂದೇ ಹೇಗೆ ಕಚ್ಕೊಂಬಂದು ಹೊರಗಡೆ ಹಾಕುತ್ತೆ ನೋಡಿ. ಕೆಲವು ಸೋಂಬೇರಿ ಇರುವೆಗಳು ತಗೊಂಬಂದು ಅಲ್ಲೇ ಹಾಕ್ಬಿಡ್ತವೆ, ಇನ್ನು ಕೆಲವು ಬಂದು ತೊಗೊಂಡು ಇಲ್ಲಿವರೆಗೂ ಹಾಕ್ಬಿಟ್ಟು ಹೋಗ್ತವೆ ಬಾಯಲ್ಲಿರೋದನ್ನು. ಆ ಕೆಲಸ ಮಾಡಬಾರ್ದಮ್ಮ, ಅದೆಷ್ಟು ಕಷ್ಟ ಬಿದ್ದಿರುತ್ತೆ ಗೊತ್ತಾ ಪಾಪ, ಇಷ್ಟು ಮಣ್ಣು ಎತ್ತಕ್ಕೆ. ಹಂಗೆ ಮಾಡಬಾರ್ದು. ಇಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ಮೇಲೆ ಹೆಂಗಿದ್ರು ಕೋಳಿ ಕುಯ್ದಿದ್ವಿ. ಸೊ ಅದಕ್ಕೆ ಗ್ರಿಲ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ಕಲ್ಲೆಲ್ಲ ಇಟ್ಟು ಸೌದೆ ಎಲ್ಲ ಹಾಕಿ ಪ್ರಿಪರೇಷನ್ ರೆಡಿ ಆಗ್ತಾ ಇದೆ. ಏನಿಲ್ಲ, ಇವನೇನೋ ಮಾಡೋಣ ಅಂತ ವಿಡಿಯೋ ಹಾಕತ್ತ. ಹಾಂ, ಹೆಗಲ ಮೇಲೆ ಟವಲ್ ಹಾಕ್ಕೊಂಡು ಎತ್ತಪ್ಪ, ಅದನ್ನು ಕಾಯಿಸ್ಬೇಡಪ್ಪ, ಸೀದೋಗುತ್ತೆ. ಇನ್ನೂ ಅದು ಕೆಂಡ ಆಗಬೇಕು. ತಂದೂರಿ ಚಿಕನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಹಪ್ಪಳ ಸುಡಕ ಇಲ್ಲ, ಚಿಕನ್ ಮಾಡೋದಕ್ಕೇನೆ. ಹೊರಗಡೆ ಹೋದಾಗ ಚಿಕನ್ ತಗೊಳ್ಳೋದು ಹಿಂಗೆ ಸೇಮು ಮಿಕ್ಸ್ ಮಾಡೋದು, ತಗೊಂಡ್ಮೇಲೆ ಹಾಕ್ತಾ ಇರೋದೆ. ಅದಕ್ಕೆ ಸ್ಟವ್ ಐತೆ, ಇಲ್ಲಿ ಒಲೆ ಹಚ್ಚಿದೀವಿ ಅಷ್ಟೇ. ಇದಕ್ಕೆ ಸ್ಟವ್ ಆಯ್ತಾ ಬೇರೆ? ಗಾಡಿ ಸ್ಟವ್ ಐತೆ ಒಂದು. ಹೌದಾ? ಯಾವ್ದು ಚಿಕ್ಕದು 5 kg ತರದ್ದು ಅಲ್ಲ, ಹಿಂಗೆ ಕ್ಯಾನ್ ಗ್ಯಾಸ್ ಬರುತ್ತೆ. ಕ್ಯಾನ್ ಗ್ಯಾಸ್ ಟ್ರಕ್ಕಿಂಗ್ ಸ್ಟವ್ ಬರಲ್ವಾ? ಟ್ರಕ್ಕಿಂಗ್ ಸ್ಟವ್ ತೋರ್ಸೋದು ಹೆಂಗಿತ್ತು ಆಮೇಲೆ? ನಾವೆಲ್ಲೇ ಹೋದ್ರು ನೋಡ ಈಗ ಅದ ಕೆಲಸ ಮಾಡೋದು. ನಮಗೆ ಸುಮ್ಮನೆ ಗೆರು ಸಿಕ್ಲಿಲ್ಲ ಏನು ಅಂತ ಕೇಳಿದ್ರೆ ಗಾಡೀಲಿ ಯಾವಾಗಲೂ ಮ್ಯಾಗಿ ಪ್ಯಾಕೆಟ್ ಅದು ಇದು ಇಟ್ಟಿರ್ತೀವಿ, ಯಾವಾಗಲೂ ಇರುತ್ತೆ. ಖಾರದ ಪುಡಿ, ಉಪ್ಪು, ಒಂದಿಷ್ಟು ಬೆಲ್ಲದ ಪುಡಿ ಎಲ್ಲಾನು ಗಾಡೀಲಿ ಸ್ಟಾಕ್ ಇದ್ದೇ ಇರುತ್ತೆ. ಅಲ್ಲಿ ಹೋದಾಗ ಎಲ್ಲಾದ್ರೂ ಟೀ ಪಾತ್ರೆ ಎಲ್ಲಾನು ಇದೆ. ಏನ್ ಮಾಡ್ತೀವಿ, ಹಾಲು ತಗೋತೀವಿ. ಹಾಲು ತಗೊಂಡು ಅಲ್ಲೇ ಆನ್ ಸ್ಪಾಟಲ್ಲಿ ಕುತ್ಕೊಳ್ಳೋದು, ಅಲ್ಲೇ ಟೀ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡ್ಕೊಳ್ಳೋದು, ಸೀದಾ ಬತ್ತಾ ಇರೋದು. ಅರೆ ಓದ್ ಕಡೆ ಎಲ್ಲ ಹಿಂಗೆ ನಮ್ಮ ಮಾಂಸ ಮಾಡಕ್ಕೆ ಹೋಗಲ್ಲ, ಬಿಕಾಸ್ ಏನಕ್ಕೆ ಅಂದರೆ ಅಲ್ಲಿ ಹೆಂಗಿರ್ತಾವೋ ಏನು ಅಂತ ಗೊತ್ತಾಗಲ್ಲ. ಸೇಫ್ ಅಂತ ಟೀ, ಕಾಫಿ, ಮ್ಯಾಗಿ ಅವೆಲ್ಲ ಮಾಡ್ಕೋತೀವಿ.
ತುಟ್ಟಿ ಕೈ ಹಾಕ್ಬೇಡ. ಕೆಂಡ ಆಗ್ಲಿ ಕೆಂಡ. ಇದಾಗುತ್ತೆ. ಇದು ಕೆಡಿಸ್ಬಿಡ್ಬೇಕಾಗಿತ್ತು. ಇದು ಕೆಡಿಸ್ಬೇಕಾಗಿತ್ತು. ಸರಿ ಬಿಸಿಲಿಗೆ ಎತ್ಕೊ ಬಾ. ಬಿಸಂಗೆ ತಮ್ಮ ಶಂಕುಸ್ಥಾಪನೆ. ಕೆಡ್ಸು ಸುಪ್ಪಿ. ಕೆಂಡದಲ್ಲೇ ಬೈಬೇಕಿಲ್ಲ, ಬೇಗ ಕಪ್ಪಾಗೋಗುತ್ತೆ. ಎಳ್ಕೊಬಿಡು ಸೌದೆನ. ಅದು ಉರಿತಾ ಇರೋದು ಎಳ್ದ್ಬಿಡು ಈಚೆ. ಜಾಸ್ತಿ ಉರಿತೈತೆ ಈಚೆ. ಸೊ ಗೈಸ್, ನಾವು ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾವು ಸಡನ್ ಪ್ಲ್ಯಾನ್ ಮಾಡಿದ್ರಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ. ಮಾದೇಶ್ವರನ ಬೆಟ್ಟಕ್ಕೆ ಹೊರಟ್ರಿ. ನಿಜ ಹೇಳಬೇಕಂತ ಕೇಳಿದ್ರೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಫುಲ್ ಮಳೆ, ಫುಲ್ ಫಾಗಿ ಆಗಿತ್ತು. ಅದು ಸಡನ್ನಾಗಿ ಏನಕ್ಕೆ ಹಂಗೆ ಚೇಂಜ್ ಆಯಿತು ಅಂತ ಗೊತ್ತಿಲ್ಲ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ರಿ. ನಿಜ ಅಷ್ಟು ಬಿಸಿಲು ಇದ್ದಿದ್ದಕ್ಕೂ ನೆಕ್ಸ್ಟ್ ಡೇ ಸಡನ್ನಾಗಿ ಈ ಥರ ಮಾದೇಶ್ವರನ ಬೆಟ್ಟದಲ್ಲಿ ಚೇಂಜ್ ಆಗಿದ್ದಕ್ಕೂ ಮಾತ್ರ ನಮಗೆ ಸಖತ್ ಇಷ್ಟ ಆಯಿತು. ಹೋಗಿ ಬಂದಿದ್ದ ಜರ್ನಿನೇ ಗೊತ್ತಾಗಿಲ್ಲ. ಮಾತ್ರ ಮಸ್ತ್ ಎಂಜಾಯ್ ಮಾಡಿದ್ರೆ. ಅಲ್ಲಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬಿಕಾಸ್ ತುಂಬ ಜನ ಇದ್ದರು ಆ್ಯಂಡ್ ಅಮಾವಾಸ್ಯೆ ಬೇರೆ ಇತ್ತು ಅಂತ ಹೇಳಿ. ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾದಪ್ಪ. ಅಪ್ಪ ಹೇಳ್ತಿರೋ ತರ ಹೇಳು, ಜೋರಾಗಿ ಹೇಳ್ಬೇಕು. ಉಗೇ ಮಾದಪ್ಪ, ಜೋರಾಗಿ ಇನ್ನು ಉಗೇ ಮಾದಪ್ಪ. ಸೊ ನಾವು ಮಾದೇಶ್ವರನ ಬೆಟ್ಟದಿಂದ ಮುಗಿಸ್ಕೊಂಡು ಒನ್ ಡೇ ಟ್ರಿಪ್ ಆಗಿತ್ತು. ಹೋಗಿ ಅವತ್ತೇ ವಾಪಸ್ ಬರ್ತಾ ಇದ್ರಿ. ನಮ್ಮ ಚರಿಗೆ ಮಾತಾಡೋದು ಕಲ್ತ ಮೇಲೆ ಅವನು ಅಲ್ಲಿ ಜನ ಕೂಗ್ತಾ ಇದ್ದಿದ್ದು ನೋಡಿ ಅವನು ಕಾರಲ್ಲಿ ಉಗೇ ಮಾದಪ್ಪ ಅಂತ ಹೇಳ್ತಿದ್ದ. ಒಂದು ಮೆಮೊರಿಗೆ ಚೆನ್ನಾಗಿರುತ್ತೆ ಆ ಮುದ್ದು ವಾಯ್ಸಲ್ಲಿ ಕೇಳೋದು ಅಂತ ಹೇಳಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.